ಹೌ ಶಿವಣ್ಣ, ಎಷ್ಟು ಅವಸರವಾಗಿ ತೋಟದ ಕಡೆ ಹೊಟ್ಟಂತೆ ಕಾಣುತ್ತದೆ ಅಲ್ಲವೇ? ಹೌದು ಕಾಳಿಂಗ, ನನ್ನ ತಂಗಿಯ ಮದುವೆ ತೋಟವನ್ನೇ ಮರ್ತಿದ್ದೆ. ಅದಕ್ಕೆ ತೋಟ ನೋಡಿಕೊಂಡು ಬರಬೇಕಂತ ಹೊರಟಿದ್ದೆ. ಅದಿರಲಿ, ನನ್ನ ತಂಗಿಯ ಮದುವೆಯಲ್ಲಿ ಮುಖ್ಯವಾಗಿ ಇರಬೇಕಾದ ನೀನು ಅಂದೇಕೆ ಊರಲ್ಲಿ ಇರಲಿಲ್ಲ? ನನ್ನನ್ನು ಕ್ಷಮಿಸಿಬಿಡು ಶಿವಣ್ಣ. ಅಂದೇ ನಮ್ಮ ಸಂಘದ ಸಂಘಟನೆ ಒಂದು ಬೆಂಗಳೂರಿನಲ್ಲಿತ್ತು. ನಾನು ನಮ್ಮ ತಾಲೂಕಿನ ಪರವಾಗಿ ಮುಖ್ಯವಾಗಿ ಅಲ್ಲಿಗೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಸರಿಯಾದ ಸಮಯಕ್ಕೆ ಬರೋಕ್ಕಾಗಲಿಲ್ಲ. ಶಿವಣ್ಣ, ಏನೇ ಆಗಲಿ ದೇವರ ದಯದಿಂದ ಜ್ಯೋತಿಯ ಕಂಕಣ ಬಲ ಕೂಡಿ ಬಂತಲ್ಲ, ಅದೇ ನನಗೆ ಸಂತೋಷ ಶಿವಣ್ಣ. ಕಾಳಿಂಗ, ನೀನೀಗ ದಲಿತ ಸಂಘದ ಲೀಡರ್ನಾಗಿ ಕ್ರಾಂತಿಕಾರಿಯಾಗಿ ಬಿಟ್ಟಿರುವೆ. ನೋಡಪ್ಪ, ನೀನು ಒಬ್ಬಂಟಿಗ ಅಂದ ಮೇಲೆ ಮೈ ತುಂಬ ಕಣ್ಣಿಟ್ಟುಕೊಂಡು ಮುನ್ನಡೆಯಬೇಕು. ಶಾಂತಿಯಿಂದ ಕ್ರಾಂತಿಯನ್ನು ಗೆಲ್ಲಬೇಕೇ ಹೊರತು ಕ್ರಾಂತಿಯಿಂದ ಕ್ರಾಂತಿಯನ್ನು ಗೆಲ್ಲುವುದು ಬಲು ಕಷ್ಟ. ಶಿವಣ್ಣ, ಈ ಕಾಳಿಂಗನ ಜೀವನವೇ ಒಂದು ಕ್ರಾಂತಿ ಶಿವಣ್ಣ. ಬಡವರ ಭಾಗ್ಯದ ಬೆಳಕು ಎಂದು ಚೆಲ್ಲುತ್ತದೆಯೋ ಅಂದೇ ನಮ್ಮ ದಲಿತ ಸಂಘಕ್ಕೆ ಶಾಂತಿ ಶಿವಣ್ಣ. ಬಡವರಿಗೆ ನ್ಯಾಯ ಸಿಗುವವರೆಗೂ ಕಂಕಣಬದ್ಧವಾಗಿ ಹೋರಾಡುವುದೇ ಈ ನನ್ನ ಕಾಯಕ ಶಿವಣ್ಣ, ಈ ನನ್ನ ಕಾಯಕ. ಕಾಳಿಂಗ, ಕಾಳಿಂಗ, ನಮ್ಮ ಭಾರತ ದೇಶದ ಸ್ವಾತಂತ್ರ್ಯವನ್ನು ಕ್ರಾಂತಿಕಾರಿಯಿಂದಲೇ ದಿಟ್ಟತನದಿಂದ ಹೋರಾಡಿ ಗೆಲ್ಲಬೇಕೆಂದು ಪಣ ತೊಟ್ಟ ಸುಭಾಷ್ ಚಂದ್ರ ಬೋಸರು ಕೊನೆಗೆ ನೆಲೆ ಇಲ್ಲದೆ ನೆಲಸಮವಾಗಿ ಹೋದರು. ಶಾಂತಿಯಿಂದ ಸ್ವಾತಂತ್ರ್ಯವನ್ನು ಗೆದ್ದುಕೊಂಡ ಮಹಾತ್ಮ ಗಾಂಧೀಜಿ ಇಂದಿಗೂ ಚಿರ ಅಮರವಾಗಿ ಭಾರತದ ಕಂದಮ್ಮಗಳ ಹೃದಯದಲ್ಲಿ ನೆಲೆಯೂರಿ ನಿಂತಿದ್ದಾರೆ. ಶಾಂತಿಗೂ ಕ್ರಾಂತಿಗೂ ಗಜಾಂತರ ವ್ಯತ್ಯಾಸವಿದೆ. ಶಿವಣ್ಣ, ಶಾಂತಿಯಿಂದ ಸ್ವಾತಂತ್ರ್ಯ ತಂದುಕೊಟ್ಟ ಗಾಂಧೀಜಿಗೆ ಗುಂಡೇಟಿನ ದುರ್ಮರಣ ಲಭಿಸಿತು ಶಿವಣ್ಣ. ವಿಶ್ವಾಸಹೀನವಾದ ಭಾರತ ಸ್ವಾರ್ಥತೆಯಲ್ಲಿ ತಲೆ ಎತ್ತಿ ನಿಲ್ಲುತ್ತಿದೆ. ಭಾರತದ ಮಹಾನಾಯಕರನ್ನೇ ಗುಂಡಿಟ್ಟುಕೊಂಡ ದೇಶದ್ರೋಹಿಗಳ ವಾಸವೈದ ಭಾರತವಿದು ಶಿವಣ್ಣ. ಇಂಥ ನಾಡಿನಲ್ಲಿ ಎಂಥ ಶೂರರಿದ್ದರೇನು, ಎಂಥ ಧೀರರಿದ್ದರೇನು, ಕೊನೆಗೊಂದು ದಿನ ನಮ್ಮ ಮರಣವು ಈ ರಕ್ತದ ಮಡುವಿನಲ್ಲೆಂಬುದು ಮಾತ್ರ ಮರೆಯಬೇಡ ಶಿವಣ್ಣ, ಮಾತ್ರ ಮರೆಯಬೇಡ. ಬೇಡ ಕಾಳಿಂಗ, ಬೇಡ. ಇಂಥ ಬಲವಾದ ಛಲ ತೊಟ್ಟು ನೀನು ನಿಲ್ಲಬೇಡ. ಬೆಟ್ಟ ಕೊರೆಯುವ ಶಕ್ತಿ ರಟ್ಟಿಯಲ್ಲಿ ಇಟ್ಟುಕೊಂಡು ಭಿಕ್ಷೆ ಬೇಡುವುದು ಮಾನವನ ಧರ್ಮವಲ್ಲ. ಅದಕ್ಕೆ ಬಸವೇಶ್ವರ ವಾಣಿಯಂತೆ ಹಬ್ಬಕ್ಕೆ ತಂದ ಹರಕೆ ಕುರಿ ತೋರಣಕ್ಕೆ ತಂದು ತಳಿರು ಮೈಯಿತು ಎಂದು, ಅಂದೇ ಹುಟ್ಟಿ ಅಂದೇ ಸತ್ತಿತು ಎಂದು. ಒಟ್ಟಿನಲ್ಲಿ ನಿನ್ನ ಮೇಲೆ ಆ ದೇವರ ದಯ ಇದ್ದರೆ ಅಷ್ಟೇ ಸಾಕು ನನಗೆ. ಶಿವಣ್ಣ, ದೇವರು ಎಲ್ಲಿದ್ದಾನೆ ಶಿವಣ್ಣ? ಆ ನಿನ್ನ ದೇವರು. ಅವನು ನಿಜವಾಗಲೂ ಇದ್ದಿದ್ದಾದರೆ ಈ ದೇಶದಲ್ಲಿ ಬಡತನೆಂಬ ಶಬ್ದವಿರ್ತಿರ್ಲಿಲ್ಲ, ನಮ್ಮಂಥವರಿಗೆ ಈ ಸ್ಥಿತಿಯೂ ಕೂಡ ಬರ್ತಿರಲಿಲ್ಲ. ಶಿವಣ್ಣ, ಒಂದು ರೀತಿ ವಿಚಾರ ಮಾಡಿ ನೋಡಿದರೆ ನೀನು ಹೇಳುತ್ತಿರುವ ಮಾತು ಸತ್ಯ ಶಿವಣ್ಣ. ಆ ದೇವರಿಗೆ ಶ್ರೀಮಂತರೆಂದರೆ ಬಲು ಇಷ್ಟದಂತೆ ಕಾಣುತ್ತದೆ ಶಿವಣ್ಣ, ಬಲು ಇಷ್ಟದಂತೆ ಕಾಣುತ್ತದೆ. ಕಾಳಿಂಗ, ದೇವರನ್ನು ನಿಂದಿಸಿ ಮಾತನಾಡಿದರ ಫಲವೇನು? ಈ ಜಗವನ್ನಾಳುವ ಜಗದೀಶ್ವರನಲ್ಲಿ ಭೇದ ಭಾವನೆಗಳು ಇದ್ದರೆ ಮಾನವರ ಸೃಷ್ಟಿ ಆಗುತ್ತಿರಲಿಲ್ಲ ಈ ಭೂಮಿಯಲ್ಲಿ. ಜಗತ್ತಿಗೆ ಒಬ್ಬನೇ ದೇವರು, ಒಂದೇ ಧರ್ಮ. ಆ ಧರ್ಮವನ್ನು ಅರಿತುಕೊಂಡು ನಡೆಯುವುದೇ ಈ ಮಾನವ ಧರ್ಮ. ಶಿವಣ್ಣ, ಅರಿತೆ ಶಿವಣ್ಣ ಈ ನಿನ್ನ ಹಿತೋಪದೇಶವನ್ನು. ಈ ಊರಲ್ಲಿ ನಾನು ನಿನಗೆ ಒಬ್ಬನೇ ತಲೆಬಾಗಿ ನಡೀತೇನೆ ಶಿವಣ್ಣ. ಹಿರಿಯ ಅಣ್ಣನಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದ್ದಕ್ಕೆ ನಿನಗೆ ಚಿರಋಣಿ ಶಿವಣ್ಣ, ನಾನು ಚಿರಋಣಿ. ಹೋಗಲಿ ಬಿಡೋ ಕಾಳಿಂಗ. ಮೊನ್ನೆ ನಿನ್ನ ಆಸ್ತಿಯನ್ನು ಕೇಳಲು ಆ ಧರ್ಮರಾಜನ ಮನೆಗೆ ಹೋಗಿದೆಯಂತೆ, ಏನಾಯಿತು ಆ ವಿಷಯ? ಶಿವಣ್ಣ, ಕರುಣೆಯಿಂದ ಕೈ ಮುಗಿದು ಕೇಳಿಕೊಂಡರೂ ಕರಗದ ಅವನ ಮನೆಗೆ ಹೋದ ನನ್ನನ್ನು ಮದವೇರಿದ ಮದ್ದಾನೆಂತೆ ವರ್ತಿಸಿದ ಆ ಧನಿಕ ಧರ್ಮರಾಜ. ಏನು, ನಿನಗೆ ನಿಂದಿಸಿ ಮಾತನಾಡಿದನೇ ಆ ಧನಿಕ? ಹಾಗಾದರೆ ನಿನ್ನ ಆಸ್ತಿಯ ಪತ್ರ ಕೊಟ್ಟಿಲ್ಲ ಶಿವಣ್ಣ. ಕರುಣೆಯಿಂದ ಕೈ ಮುಗಿದು ಕೇಳಿದರೂ ಕೊಲೆ ಮಾಡುತ್ತೀನೆಂದು ಹೇಳಿಬಿಟ್ಟ. ಅದಕ್ಕೆ ನಾನು ಪಣ ತೊಟ್ಟು ಬಂದಿದ್ದೇನೆ, ಯಾರ ಕೊಲೆ ಯಾರು ಮಾಡ್ತಾರ ಅಂತ. ನ್ಯಾಯವಾಗಿ ನಿನ್ನ ಆಸ್ತಿ ನಿನ್ನ ಕೈ ಸೇರಬೇಕು. 20 ವರ್ಷಗಳಾದರೂ
ಯಾಕೆ ಮಾತು ಮುರಿದು ಮಾತನಾಡುತ್ತಿದ್ದಾನೆ ಆ ಧನಿಕ? ಆ ಧರ್ಮರಾಜನಿಗೂ ನನಗೂ ವೈರ್ಯತ್ವದ ವೈಷಮ್ಯವಿದ್ದರೂ ಕೂಡ ಬೀಗತನದ ಬಂಧತ್ವ ಕೂಡಿ ಒಂದೂ ತಿಳಿಯದಂತಾಗಿದೆ. ಆ ದೇವರು ಅವನಿಗೆ ಎಂದು ಸದ್ಬುದ್ಧಿ ಕರುಣಿಸುತ್ತಾನೋ ಅದು ನೋಡಬೇಕು. ಶಿವಣ್ಣ, ಮಧುರತೆಯ ಬಾಂಧವ್ಯ ಬೀರಿದರೆ ಕೆದುರಿಗೆ ಹಾಕಿಕೊಳ್ಳುತ್ತಾನೆ ಆ ಚಂಡಾಲ. ಮನವೇರಿದ ಅವನ ಶ್ರೀಮಂತಿಕೆ ಅಮಲವನ್ನು ಶಮನ ಮಾಡುವವರೆಗೂ ಅವನಿಗೆ ಸಮೃದ್ಧಿ ಬಾರದು ಶಿವಣ್ಣ. ಬೇಡ ಕಾಣಿಗ, ನಿಮ್ಮಿಬ್ಬರ ಕ್ರೋಧಾಗ್ನಿಯಲ್ಲಿ ಯಾರಿಗಾದರೂ ಅನಾಹುತವಾದರೆ ಮುಂದೆ ಅದೇ ನನಗೆ ತೊಂದರೆ. ನೀನು ತಿಳಿದವನಿದ್ದೀಯ, ವಿಚಾರ ಮಾಡು. ನಾನು ಬಂದು ಬಹಳ ಹೊತ್ತಾಯ್ತು, ನಾನೇನು ಬರುತ್ತೇನೆ ಕಾಳಿಗ. ಬಂಗಾರದಂತ ಗುಣವಂತ ಈ ಶಿವಣ್ಣ ಕೆಂಡ ಮಂಡಲದಂತ ಧನಿಕ ಧರ್ಮರಾಜನ ಬೀಗಸ್ತನ ಆದ ಮೇಲೆ ಮುಂದೆ ಅನಾಥ ಆಗುವುದು ಕಟ್ಟಿಟ್ಟ ಬುತ್ತಿ. ಇವರ ಮಧ್ಯೆ ಏನು ಅರಿಯದ ಮುಗ್ಧ ಜೀವಿ ಜ್ಯೋತಿ. ಅವರ ಬಾಳಿನಲ್ಲಿ ಯಾರಾದರೂ ಕೆಂಡಮಂಡಲ ಎಬ್ಬಿಸಿದರೆ ಅಂದೇ ಅವರ ಮಾರಣ ಹೋಮ. ಹಾಗೆ